ॐ सहनाववतु सहनौ भुनक्तु सह वीर्यङ्करवावहै तेजस्विनावधतमस्तु मा विद्विषावहै। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। हरिः ॐ ॐ तच्छंयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजम् शन्नो अस्तु द्विपदे शञ्चतुष्पदे। ॐ शान्तः शान्तः शान्तिः। हरिः ॐ श्रीगुरुभ्यो नमः। हरिः ॐ Let's stand this universal prayer together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಆಷಾಢ ಮಾಸದ ಶುದ್ಧ ಅಷ್ಟಮಿಯ ದಿನ ಆದಿತ್ಯವಾಸರ ಜುಲೈ ತಿಂಗಳ 14ನೇ ತಾರೀಕು 2024ನೇ ಇಸವಿ. ಆಷಾಢ ಮಾಸ, ಮೋಡದ ವಾತಾವರಣ, ತುಂತುರು ಮಳೆ, ಒಮ್ಮೊಮ್ಮೆ ಭಾರಿ ಮಳೆ ಬರುವಂತಹ ಮಾಸ. ಆಷಾಢ, ಶ್ರಾವಣ, ಮಳೆಗಾಲ ಭಾರತದಲ್ಲಿ ಇಂತಹ ಒಂದು ಸುಮಧುರವಾದ ಆಹ್ಲಾದಕರವಾದ ತಂಪಿನ ವಾತಾವರಣದ ಮುಸ್ಸಂಜೆಯಲ್ಲಿ ಶ್ರೀಮದ್ ಭಗವದ್ಗೀತೆಯ ದಶಮೋಧ್ಯಾಯವನ್ನು ಅಧ್ಯಯನ ಮಾಡಲಿದ್ದೇವೆ. ಇಲ್ಲಿಯವರೆಗೆ 30 ಶ್ಲೋಕಗಳನ್ನು ಅಧ್ಯಯನ ಮಾಡಿದ್ದೇವೆ. ದಶಮೋಧ್ಯಾಯದ ಮುಂದುವರೆದ ಶ್ಲೋಕಗಳನ್ನು ಇಂದು ಅಧ್ಯಯನ ಮಾಡುವ. ಆಷಾಢ ಮಾಸದ ಶುದ್ಧ ಅಷ್ಟಮಿಯ ದಿನ ಗುರು ದತ್ತಾತ್ರೇಯರ ಒಂದು ಸುಂದರವಾದ ಮರಾಠಿಯ ಆರತಿಯ ಹಾಡನ್ನು ಹಾಡುತ್ತೇವೆ. ಶ್ರದ್ಧೆಯಿಂದ ಆಲಿಸುವಂತವರಾಗಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ದತ್ತಾತ್ರೇಯಮಹಂ ಭಜೆ.
स्वानंद सागर शांति सुधाकर कारुण्य जलधर गुरुदेव माझ स्वानंद सागर शांति सुधाकर कारुण्य जलधर गुरुदेव माझ ज्ञानाचे भंडार ध्यानाचे मंदिर ज्ञानाचे भंडार ध्यानाचे मंदिर चैतन्य दिनकर गुरुदेव माझ स्वानंद सागर शांति सुधाकर कारुण्य जलधर गुरुदेव माझ परमात्मा प्रेषित परमात्मा पूरित परमात्मा प्रेषित परमात्मा पूरित परमात्मा प्रमथ गुरुदेव माझ स्वानंद सागर शांति सुधाकर कारुण्य जलधर गुरुदेव माझ भव भय हारक दुरित निवारक भव भय हारक दुरित निवारक भाविक तारक गुरुदेव माझ स्वानंद सागर शांति सुधाकर कारुण्य जलधर गुरुदेव माझ दास मनोहर प्रार्थी वारंवार दास मनोहर प्रार्थी वारंवार दावाय निज सार गुरुदेव माझ स्वानंद सागर शांति सुधाकर कारुण्य जलधर गुरुदेव माझ गुरुदेव माझ गुरुदेव माझ आ सिद्धांत अवधूत चिंतन श्री गुरुदेव दत्त जय जय रघुवीर समर्थ ಒಂದು ಸುಂದರವಾದ ಕನ್ನಡದ ಭಜನೆ ಕೃಷ್ಣನ ಭಜನೆ ಹೇಳಿಕೊಡ್ತೇವೆ ತಾವು ಪುನರಾವರ್ತಿಸಬಹುದು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ಪರಮಾನಂದಮಾಧವಂ ಗೆಜ್ಜೆ ಕಟ್ಟಿ ಓಡಿ ಓಡಿ ಬಾರೋ ಅಮ್ಮ ಕಮಲ ನಯನ ಆಡಿ ಆಡಿ ಬಾರೋ
ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬರು. ನಮ್ಮ ಕಮಲ ನಯನ ಆಡಿ ಆಡಿ ಬರೋ. ನಿನ್ನ ಪುಣ್ಯ ಪಾದ ಅರಸಿ ಅರಸಿ ಬಂದೆ. ನಿನ್ನ ದಿವ್ಯ ನಾಮ ಹಾಡಿ ಹಾಡಿ ಬಂದೆ. ನಿನ್ನ ಪುಣ್ಯ ಪಾದ ಅರಸಿ ಅರಸಿ ಬಂದೆ. ನಿನ್ನ ದಿವ್ಯ ನಾಮ ಹಾಡಿ ಹಾಡಿ ಬಂದೆ. ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬರು. ನಮ್ಮ ಕಮಲ ನಯನ ಆಡಿ ಆಡಿ ಬರೋ. ದೇವಕಿ ನಂದನ ರಾಧಾ ಜೀವನ. ಕೇಶವ ಹರೆ ಮಾಧವ. ಪೂತನಿ ಮರ್ದನ ಪಾಪ ವಿನಾಶನ. ಕೇಶವ ಹರೆ ಮಾಧವ. ಆ ಗೋಕುಲ ಬಾಲನೆ ಓಡಿ ಬಾರೋ. ಗೋಪಾಲ ಬಾಲನೆ ಆಡಿ ಬಾರೋ. ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬಾರೋ. ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ. ಕಂಸ ವಿಮರ್ದನ ಕಾಳಿಂಗ ನರ್ತನ. ಕೇಶವ ಹರೆ ಮಾಧವ. ಆಶ್ರಿತ ವತ್ಸಲ ಆಪದ್ ಬಾಂಧವ. ಕೇಶವ ಹರೆ ಮಾಧವ. ಆ ಓಂಕಾರ ನಾದನೆ ಓಡಿ ಬಾರೋ. ಆನಂದ ಗೀತನೆ ಆಡಿ ಬಾರೋ. ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬಾರೋ. ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ. ಪಾಂಡವ ರಕ್ಷಕ ಪಾಪ ವಿನಾಶಕ. ಕೇಶವ ಹರೆ ಮಾಧವ. ಅರ್ಜುನ ರಕ್ಷಕ ಅಜ್ಞಾನ ನಾಶಕ. ಕೇಶವ ಹರೆ ಮಾಧವ. ಆ ಗೀತಾಮೃತನೆ ಓಡಿ ಬಾರೋ.
ಹೃದಯಾನಂದನೆ ಆಡಿಬಾರೋ ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬಾರೋ ಅಮ್ಮ ಕಮಲ ನಯನ ಆಡಿ ಆಡಿ ಬಾರೋ ನಿನ್ನ ಪುಣ್ಯ ಪಾದ ಅರಸಿ ಅರಸಿ ಬಂದೆ ನಿನ್ನ ದಿವ್ಯ ನಾಮ ಹಾಡಿ ಹಾಡಿ ಬಂದೆ ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬಾರೋ ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ वृंदावन बिहारी लाल की जय सिद्धांत अवधूत चिंतन श्री गुरुदेव दत्त जय जय रघुवीर समर्थ श्री सद्गुरुनाथ महाराज की जय हर हर नमः पार्वती पतये हर हर महादेव शंभो ದಶಮೋಧ್ಯಾಯದ ಕೆಲವು ಶ್ಲೋಕಗಳ ಪಾರಾಯಣ ಒಟ್ಟಿಗೆ ಮಾಡೋಣ. ಪವಿತ್ರವಾದ ಶ್ರೀಮದ್ ಭಗವದ್ಗೀತೆಯ ಗ್ರಂಥವನ್ನು ತಾವು ಮುಂದಿಟ್ಟುಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೇವೆ. ದಶಮೋಧ್ಯಾಯದ ಶ್ಲೋಕದ ಸಂಖ್ಯೆ 21. 21ರಿಂದ 30ನೆಯ ಶ್ಲೋಕದವರೆಗೆ ಪಾರಾಯಣ ಮಾಡೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದಶಮೋಧ್ಯಾಯಃ ವಿಭೂತಿಯೋಗಃ. ಶ್ರೀಭಗವಾನುವಾಚ ಆದಿತ್ಯಾನಾಮಹಂ ವಿಷ್ಣುಃ ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ ರುದ್ರಾಣಾಂ ಸಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಃ ಶಿಖರಿಣಾಮಹಂ ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮ್ಯೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ ಉಚ್ಚೈಃ ಶ್ರವಸಮಶ್ವಾನಾಂ ವಿದ್ಧಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ
आयुधानामहं वज्रम् धेनो नामस्मि कामधुक् प्रजनश्चास्मि कन्दर्पः सर्पाणामस्मि वासुकिः अनन्तश्चास्मि नागानाम् वरुणो यादसामहम् पितॄणामर्यमा चास्मि यमः संयमतामहम् प्रह्लादश्चास्मि दैत्यानाम् कालः कलयतामहम् मृगाणां च मृगेन्द्रोऽहम् वैनतेयश्च पक्षिणाम् ॐ शान्तिः 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 हरिः ॐ श्रीगुरुभ्यो नमः हरिः ॐ ಶ್ರೀಗುರುಭ್ಯೋ ನಮಃ ದಶಮೋಧ್ಯಾಯದ 31ನೆಯ ಶ್ಲೋಕದಿಂದ ಇಂದು ವಿಚಾರವನ್ನು ಮಾಡಬೇಕಾಗಿದೆ. ಈ ಜಗತ್ತಿನ ಪ್ರತಿಯೊಂದು ಜೀವವೂ ಕೂಡ ಪರಮಾತ್ಮನಿಂದ ಆವೃತವಾಗಿದೆ. ಪ್ರತಿಯೊಂದು ಜಡವಾಗಲಿ ಜಂಗಮವಾಗಲಿ, ಚರವಾಗಲಿ ಅಚರವಾಗಲಿ, ಪ್ರತಿಯೊಂದು ಕೂಡ ಭಗವಂತನ ಸೃಷ್ಟಿಯೇ, ಭಗವಂತನ ಸ್ವರೂಪವೇ. ವಿಚಾರ ಮಾಡಿ. ಮತ್ತೆ ಮತ್ತೆ ನಾವು ವಿಚಾರವನ್ನು ಮಾಡ್ತಾ ಇದ್ದೇವೆ, ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ, ಭಗವಂತನು ಹಾಗೂ ಭಗವಂತನ ಸೃಷ್ಟಿ ಬೇರೆ ಬೇರೆ ಅಲ್ಲ, ಭಗವಂತನೇ ಸೃಷ್ಟಿ. ವಿಚಾರ ಮಾಡಿ. ಇನ್ನು ಹೇಳದ್ದೇನಿದೆ, ಆದರೂ ಒಂದೊಂದು ಪ್ರಾಣಿಗಳ ಹೆಸರನ್ನು ಹೇಳಿ, ಒಂದೊಂದು ವಸ್ತುಗಳ ಹೆಸರನ್ನು ಹೇಳಿ, ಇಲ್ಲಿ ನನ್ನ ವಿಭೂತಿಯು ಹೆಚ್ಚಿದೆ, ನನ್ನ ಮಹಿಮೆಯನ್ನು ಈ ಮೂಲಕ ತಾವು ವಿಸ್ತಾರವಾಗಿ ನೋಡಬಹುದು ಅನ್ನುವ ವಿಚಾರದಿಂದ ವಿಭೂತಿ ಯೋಗವನ್ನು ವರ್ಣಿಸಲಾಗುತ್ತಿದೆ. ಮುಂದುವರಿಸೋಣ. 31ನೆಯ ಶ್ಲೋಕ 2 ಬಾರಿ ಪಾರಾಯಣ ಕೊಟ್ಟಿ. ಪವನಃ ಪವತಾಮಸ್ಮೇ ರಾಮಃ ಶಸ್ತ್ರಭೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವೀ. ಪವನಃ ಪವತಾಮಸ್ಮಿ ರಾಮಃ ಶಸ್ತ್ರಭೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವೀ. 4 ವಿಭೂತಿಗಳನ್ನು ಈ 31ನೆಯ ಶ್ಲೋಕದಲ್ಲಿ ನೋಡಬಹುದು. ಪದಚ್ಛೇದ ಮಾಡುವ. ಪವನಃ ಪವತಾಂ ಅಸ್ಮಿ ರಾಮಃ ಶಸ್ತ್ರಭೃತಾಂ ಅಹಂ ಝಷಾಣಾಂ ಮಕರಃ ಚ ಅಸ್ಮಿ ಸ್ರೋತಸಾಂ ಅಸ್ಮಿ ಜಾಹ್ನವೀ. ಬಹಳ ಚೆನ್ನಾಗಿದೆ ಈ 4 ವಿಭೂತಿಗಳು. ಅನ್ವಯಾರ್ಥವನ್ನು ನೋಡೋಣ. ಅಹಂ ಪವತಾಂ ಪವನಃ ಅಸ್ಮಿ, ನಾನು ಪವಿತ್ರಗೊಳಿಸುವವರಲ್ಲಿ ಪವನಃ ವಾಯುವು ನಾನು. ಶಸ್ತ್ರಭೃತಾ ಅಹಂ ರಾಮಃ ಅಸ್ಮಿ, ಶಸ್ತ್ರಧಾರಿಗಳಲ್ಲಿ ನಾನು ಶ್ರೀರಾಮ. ಯಶಾಣಾಂ ಛಷಾಣಾಂ ಮಕರಃ ಅಹಮಸ್ಮಿ, ಮೀನುಗಳಲ್ಲಿ ನಾನು ಮೊಸಳೆ ಆಗಿದ್ದೇನೆ. ಚ ಮತ್ತು ಸ್ರೋತಸಾಂ ಜಾಹ್ನವೀ ಅಹಮಸ್ಮಿ, ನದಿಗಳಲ್ಲಿ ನಾನು ಜಾಹ್ನವೀ, ನಾನು ಗಂಗೆ,
ನಾನು ಭಾಗೀರಥಿ. ಗಂಗೆಗೆ ಅನೇಕ ಹೆಸರುಗಳು. ಅದರ ವಿಚಾರವನ್ನು ಮುಂದೆ ಮಾಡೋಣ. ನೋಡಿ, ಇಲ್ಲಿ ಗಂಗೆ ಸ್ತ್ರೀ ರೂಪ ಹೇಳ್ತಾ ಇರುವುದು ಭಗವಂತ ಕೃಷ್ಣ. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು, ಭಗವಂತ ದೇವರು ಅನ್ನುವಂಥದ್ದು ಸ್ತ್ರೀಲಿಂಗ ಶಬ್ದವೂ ಅಲ್ಲ, ಪುಲ್ಲಿಂಗ ಶಬ್ದವೂ ಅಲ್ಲ, ನಪುಂಸಕ ಖಂಡಿತ ಅಲ್ಲ. ಇದು ಯಾವುದೇ ಲಿಂಗಕ್ಕೆ ಸೀಮಿತಗೊಳಿಸುವಂಥದ್ದಲ್ಲ. ಇದು ಅತ್ಯಂತ ಪವಿತ್ರವಾದ, ಅತೀತವಾದಂತಹ ಒಂದು ಅತ್ಯದ್ಭುತವಾದಂತಹ ಶಕ್ತಿ. ಇದನ್ನು ಸ್ತ್ರೀಲಿಂಗದಲ್ಲೂ ನೋಡಬಹುದು, ಪುಲ್ಲಿಂಗದಲ್ಲೂ ನೋಡಬಹುದು. ಆದ್ರಿಂದ ಪರಮೇಶ್ವರನಾಗಿ ಭಗವಂತನನ್ನು ನೋಡಿ, ಅಥವಾ ಪಾರ್ವತಿಯಾಗಿ ಭಗವಂತನನ್ನು ನೋಡಿ, ದುರ್ಗಾ ಮಾತೆಯಾಗಿ ಭಗವಂತನನ್ನು ಆರಾಧಿಸಿ, ಅಥವಾ ಶ್ರೀರಾಮನಾಗಿ ಭಗವಂತನನ್ನು ನೋಡಿ, ಪುರುಷವಾಗಲಿ ಸ್ತ್ರೀಯಾಗಲಿ ಯಾವುದೇ ಲಿಂಗ ತಾರತಮ್ಯ ಇಲ್ಲ ಭಗವಂತನಲ್ಲಿ. ನೋಡುವ ಸಾರಾಂಶ, ತಾತ್ಪರ್ಯ, 31ನೇ ಶ್ಲೋಕದ ತಾತ್ಪರ್ಯ. ನಾನು ಪವಿತ್ರಗೊಳಿಸುವವರಲ್ಲಿ ವಾಯುವು, ಮತ್ತು ಶಸ್ತ್ರಧಾರಿಗಳಲ್ಲಿ ಶ್ರೀರಾಮನು, ಮೀನುಗಳಲ್ಲಿ ಮೊಸಳೆಯು, ಹಾಗೂ ನದಿಗಳಲ್ಲಿ ಭಾಗೀರಥಿ ಗಂಗೆ ನಾನಾಗಿದ್ದೇನೆ. ಸೊಗಸಾಗಿದೆ. ಒಂದೊಂದು ಕೂಡ ಅತ್ಯಂತ ಪವಿತ್ರಗೊಳಿಸುವಂತಹ, ನಮ್ಮ ಮನಸ್ಸನ್ನು ಭಾವನಾತ್ಮಕ ಲೋಕದಲ್ಲಿ ಕೊಂಡೊಯ್ಯುವಂತಹ 4 ವಿಭೂತಿಗಳು. ನೋಡೋಣ. ಪವನಃ ವಾಯು ಪವತಾಂ ಪಾವಯಿತೃಣಾಂ ಅಸ್ಮಿ. ನೋಡಿ, ಸೊಗಸಾಗಿದೆ ವಾಕ್ಯ. ಆಚಾರ್ಯ ಶಂಕರರ ಭಾಷ್ಯ. ಪಾವನ ಮಾಡುವವರಲ್ಲಿ, ಶುದ್ಧಿಗೊಳಿಸುವವರಲ್ಲಿ ಪವನನು, ವಾಯುವು, ಗಾಳಿಯು ಎಂದರೆ ಅನಲಹ ನಾನಾಗಿದ್ದೇನೆ. ನೋಡಿ, ಅನಿಲ, ಅನಲ, ಎಷ್ಟು ಚೆನ್ನಾಗಿದೆ ಈ ಪದಗಳು. ಅನಿಲ ಅಗ್ನಿ, ಅನಲ ವಾಯು ಅಲ್ವಾ? ಹೌದು. ನೋಡಿ, ವಾಯು ಯಾರು ಅಂದ್ರೆ ಪವಿತ್ರಗೊಳಿಸುವವರಲ್ಲಿ ವಾಯುವು ಶ್ರೇಷ್ಠ. ವಿಚಾರ ಮಾಡಿ, ಯಾವ್ಯಾವುದು ಪವಿತ್ರಗೊಳಿಸುತ್ತೆ ಹೇಳಿ? ಪಂಚಮಹಾಭೂತಗಳು ನಮ್ಮನ್ನು ಪವಿತ್ರಗೊಳಿಸುವುದು. ಪಂಚಮಹಾಭೂತಗಳು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, 5 ಪಂಚಮಹಾಭೂತಗಳು. ಹೌದಲ್ಲ? ಈ ಶರೀರ ನಿರ್ಮಾಣವಾಗಿರುವಂಥದ್ದು ಈ ಪಂಚಮಹಾಭೂತಗಳ ಪಂಚೀಕರಣದಿಂದಾಗಿಯೇ. ಎಲ್ಲವೂ ಕೂಡ ಪವಿತ್ರಗೊಳಿಸುತ್ತೆ. ಆ 5 ಪಂಚಮಹಾಭೂತಗಳಲ್ಲಿ ವಾಯುವು ಎಲ್ಲಕ್ಕಿಂತ ಶ್ರೇಷ್ಠ. ಆದ್ದರಿಂದ ವಾಯುವು ಭಗವಂತನ ವಿಭೂತಿ. ಹೇಗೆ? ವಿಚಾರ ಮಾಡುವ. ಆಕಾಶ ಸರ್ವವ್ಯಾಪಕ, ಎಲ್ಲೆಲ್ಲೂ ಕೂಡ ಆಕಾಶವಿದೆ. ಅವಕಾಶಾತ್ ಆಕಾಶ. ಎಲ್ಲೆಲ್ಲಿ ಸ್ಥಳ ಉಂಟೋ, ಎಲ್ಲೆಲ್ಲಿ ಜಾಗ ಉಂಟೋ, ಅಲ್ಲೆಲ್ಲವೂ ಕೂಡ ಆಕಾಶ ವ್ಯಾಪ್ತವಾಗಿದೆ. ಹೌದಲ್ಲ? ಆ ಆಕಾಶವು ಶುದ್ಧವಾಗಿರಬೇಕಾದರೆ ಪವನ ಬೇಕು, ವಾಯುವು ಇರಬೇಕು. ಹೌದಲ್ಲ? ಗಾಳಿ ಇದ್ದಾಗ ಮಾತ್ರ ಆಕಾಶ ಶುಭ್ರವಾಗಿರುತ್ತೆ. ಶುಭ್ರಗೊಳಿಸುವ ಕಾರ್ಯ ಪವನನದು, ವಾಯುವಿನದು. ಅಗ್ನಿ ತೆಗೆದುಕೊಳ್ಳಿ, ಅಗ್ನಿಗೆ ಸಹಾಯಕ್ಕೆ ಬೇಕು ವಾಯುವು. ವಾಯು ಇಲ್ಲದೆ ಹೋದ್ರೆ, ಇಫ್ ಅಟ್ ಆಲ್ ದೇರ್ ಇಸ್ ವ್ಯಾಕ್ಯೂಮ್ ಇನ್ ದ ಸ್ಪೇಸ್, ಫೈರ್ ಕೆನಾಟ್ ಬಿ ಲಿಟ್. ಹೌದಲ್ಲ? ಅಗ್ನಿಯನ್ನು ಪ್ರಜ್ವಲಗೊಳಿಸಲು ಸಾಧ್ಯವಿಲ್ಲ ವಾಯು ಇಲ್ಲದ ಸ್ಥಳದಲ್ಲಿ. ಹೌದಲ್ಲ? ಅದನ್ನ ಪ್ರಯೋಗ ಬೇರೆ ಮಾಡಿ ನಾವು ನೋಡಿದ್ದೇವೆ ಆಗಲೇ, ಎಲ್ಲರೂ ಕೂಡ ವೈಜ್ಞಾನಿಕವಾಗಿ ನೋಡಿದ್ದೇವೆ, ವಿಜ್ಞಾನದ ಪ್ರಯೋಗಾಲಯದಲ್ಲಿ ನೋಡಿದ್ದೇವೆ. ವಾಯು ಇಲ್ಲದೆ ಹೋದ್ರೆ ಅಗ್ನಿ ಉರಿಯೋದೇ ಇಲ್ಲ, ವಾಯು ಬೇಕೇ ಬೇಕು. ಹೌದಲ್ಲ?
ಆದ್ರಿಂದ ಅಗ್ನಿಯು ನಮ್ಮನ್ನು ಪವಿತ್ರಗೊಳಿಸುವುದು, ಆದರೆ ಅಗ್ನಿಗೆ ಬೇಕಾಗಿರುವುದು ವಾಯು. ಹೌದಲ್ಲ? ಆದ್ರಿಂದ ವಾಯುವು ಪಾವನಗೊಳಿಸುವವರಲ್ಲಿ ನಾಲ್ಕಿಂತಲೂ ಈ 4 ಪಂಚಮಹಾಭೂತಗಳಿಂದಲೂ ಕೂಡ ಶ್ರೇಷ್ಠ ಆಕಾಶ, ಅಗ್ನಿ. ಮತ್ತೊಂದಿದೆ ಜಲ. ನೋಡಿ, ಜಲ ಪವಿತ್ರಗೊಳಿಸಬೇಕಾದ್ರೆ ನೀವು ಒಳಗಡೆ ವಾಯುವನ್ನ ಸೇರಿಸಿರಬೇಕು, ಇಲ್ಲದಿದ್ರೆ ದುರ್ವಾಸನೆಯಿಂದ ಕೂಡುತ್ತೆ ಆ ಜಲ. ಹೌದಲ್ಲ? ವಾಯು ಬೇಕೇ ಬೇಕು ಜಲಕ್ಕೆ. ಅದಕ್ಕೆ ನೋಡಿ, ಅಕ್ವೇರಿಯಂ ಎಲ್ಲಿ ಮೀನುಗಳನ್ನು ಇಟ್ಟುಕೊಂಡಿರ್ತಾರೆ ನೋಡಿ ಕೆಲವರು, ಅಲ್ಲಿ ಒಂದು ಏರ್ ಫಿಲ್ಟರ್ ಕೂಡ ಹಾಕಿರ್ತಾರೆ. ಹೌದಲ್ಲ? ಅದು ಸದಾ ಗಾಳಿಯನ್ನು ಕೊಡ್ತಾ ಇರುತ್ತೆ ಆ ನೀರಿನಲ್ಲಿ. ಆ ಮೀನಿಗೆ ಉಸಿರಾಡುವುದಕ್ಕೆ ಅತ್ಯಂತ ಪೂರಕವಾಗಿರುತ್ತೆ. ಪಾವನಗೊಳಿಸುವವರಲ್ಲಿ ವಾಯುವು ಶ್ರೇಷ್ಠ. ಇನ್ನು ಪೃಥ್ವಿ, ಭೂಮಿ. ವಾಯು ಬೇಕೇ ಬೇಕು. ಯಾಕೆಂದ್ರೆ ಪೃಥ್ವಿ ಗಂಧ ತನ್ಮಾತ್ರೆ. ಪೃಥ್ವಿಯಲ್ಲಿ ಗಂಧವೂ ಸುಗಂಧವೂ ಇದೆ, ದುರ್ಗಂಧವೂ ಇದೆ. ವಾಯುವಿದ್ದಾಗ ದುರ್ಗಂಧವಿದ್ದರೂ ಅದನ್ನು ಹೋಗಲಾಡಿಸುವಂತಹ ಒಂದು ವಿಧಾನ ವಾಯುವಿಗೆ ಇದೆ. ಹೌದಲ್ಲ? ಆದ್ರಿಂದ ವಾಯುವೇ ಎಲ್ಲ ರೀತಿಯಲ್ಲೂ ಕೂಡ ಶ್ರೇಷ್ಠವಾದದ್ದು. ಆದ್ರಿಂದ ಪವಿತ್ರಗೊಳಿಸುವವರಲ್ಲಿ, ಪಾವನಗೊಳಿಸುವವರಲ್ಲಿ ಪವನ ಶ್ರೇಷ್ಠ. ಆದ್ದರಿಂದ ವಾಯುವನ್ನು ಭಗವಂತನ ವಿಭೂತಿ ಎಂದು ಇಲ್ಲಿ ಹೆಸರಿಸಿರುವುದು. ಎರಡನೇ, ಶಸ್ತ್ರಭೃತ ಅಹಂ ಶಸ್ತ್ರಾಣ ಧಾರಯಿತॄಣಾಂ ದಾಶರಥಿ ರಾಮ ಅಹಂ. ನೋಡಿ ಎಷ್ಟು ಚೆನ್ನಾಗಿದೆ. ಶಸ್ತ್ರಧಾರಿಗಳಲ್ಲಿ ರಾಮನು ನಾನು. ಶಸ್ತ್ರವನ್ನು ಧರಿಸಿ ಯುದ್ಧ ಮಾಡುವವರಲ್ಲಿ ದಶರಥ ಪುತ್ರನಾದ ರಾಮನು ನಾನು. ಈಗ ಚರ್ಚೆ ಮಾಡಬೇಕಾಗಿದೆ ನಾವು ಒಂದು ವಿಶೇಷವಾದಂತಹ ವಿಚಾರ. ಏನು ವಿಚಾರ ಅಂತಂದ್ರೆ, ರಾಮನು ಅವತಾರಿ ಪುರುಷ. ಹೌದಲ್ಲ? ವಿಷ್ಣುವಿನ ಅವತಾರ ಶ್ರೀರಾಮಚಂದ್ರ, ವಿಷ್ಣುವಿನ ಅವತಾರ ಶ್ರೀಕೃಷ್ಣ. ವಿಷ್ಣುವನ್ನು ನೋಡಿ, ರಾಮನನ್ನು ನೋಡಿ, ಕೃಷ್ಣನನ್ನು ನೋಡಿ, ಶಿವನನ್ನು ನೋಡಿ, ದುರ್ಗೆಯನ್ನು ನೋಡಿ. ಪುರಾಣಗಳು ಹೇಗೆ ವರ್ಣಿಸುತ್ತವೆ ಈ ಸಗುಣ ಸಾಕಾರ ಭಗವಂತನನ್ನು? ಶಸ್ತ್ರಧಾರಿಗಳಾಗಿ ವರ್ಣಿಸುತ್ತವೆ. ಹೌದಲ್ಲ? ಗಣೇಶನ ಹತ್ರ ಅಂಕುಶ, ಪಾಶ, ಅಂಕುಶ ಗಣೇಶನ ಕೈಗಳಲ್ಲಿ. ಹೌದಲ್ಲ? ಶಿವನ ಕೈಗಳಲ್ಲಿ ತ್ರಿಶೂಲ, ಡಮರು. ನೋಡಿ, ತ್ರಿಶೂಲ ಶಸ್ತ್ರ, ಡಮರು ಒಂದು ವಾದ್ಯ. ದುರ್ಗಾಮಾತೆ ಅನೇಕ ಶಸ್ತ್ರಾಸ್ತ್ರಗಳು, ಶಸ್ತ್ರಗಳು ಇವೆ, ಅಸ್ತ್ರಗಳು ಇವೆ. ಹೌದಲ್ಲ? ದುರ್ಗೆಯ ಕೈಯಲ್ಲಿ ರಾಮ ತನ್ನ ಧನಸ್ಸು, ಬಿಲ್ಲು, ಧನಸ್ಸುಗಳನ್ನು ಹಿಡಿದುಕೊಂಡಿರುವಂತಹ ಶ್ರೀರಾಮಚಂದ್ರ. ಹೌದಲ್ಲ? ಕೋದಂಡ ರಾಮ. ಕೋದಂಡ ಧನಸ್ಸಿನ ಹೆಸರು. ಕೋದಂಡಪಾಣಿ, ಕೈಯಲ್ಲಿ ಕೋದಂಡವನ್ನು ಹಿಡಿದುಕೊಂಡಿರುವಂಥವನು ಶ್ರೀರಾಮ ಪ್ರಭು. ಹೌದಲ್ಲ? ಶ್ರೀಕೃಷ್ಣ ಕೊಳಲನ್ನು, ವಾದ್ಯವನ್ನು ಹಿಡಿದುಕೊಂಡಿದ್ದಾನೆ. ಸಮಯಕ್ಕೆ ಅನುಸಾರವಾಗಿ ತನ್ನ ಸುದರ್ಶನ ಚಕ್ರವನ್ನು ಕೂಡ ಇಟ್ಟುಕೊಂಡಿದ್ದಾನೆ. ಹೌದಲ್ಲ? ಆಯುಧ, ಶಸ್ತ್ರ. ಯಾವುದೇ ಭಗವಂತನನ್ನು ನೋಡಿ ಒಂದೊಂದು ಅಸ್ತ್ರವನ್ನು ಅಥವಾ ಶಸ್ತ್ರವನ್ನು ಸೇರಿಸಲಾಗಿದೆ. ಇತ್ತೀಚೆಗೆ ಭಾರತದಲ್ಲಿ ಸಂವಿಧಾನದ ಪ್ರಕಾರವಾಗಿ ಚರ್ಚೆ ಮಾಡುವಂತಹ ಪಾರ್ಲಿಮೆಂಟ್ ಹೌಸ್, ಹೌದಲ್ಲ? ಅಲ್ಲಿ ಚರ್ಚೆಯಾಯಿತು. ಶಿವನು ತ್ರಿಶೂಲಧಾರಿ, ಹಿಂಸೆಯನ್ನು ಮಾಡುವುದಕ್ಕೆ ಹಿಡಿದುಕೊಂಡಿರುವಂತಹ ಶಸ್ತ್ರ ಅನ್ನುವಂತಹ ಚರ್ಚೆ ಆಯಿತು ನಮ್ಮ ಭಾರತದ ಪಾರ್ಲಿಮೆಂಟ್ ಹೌಸ್ ಅಲ್ಲಿ. ಹೌದಲ್ಲ? ವಿಚಾರ ಮಾಡಿ. ಲೋಕಸಭೆಯಲ್ಲಿ ಚರ್ಚೆಯಾಯಿತು. ಆದರೆ
ಚರ್ಚೆ ಮಾಡಿದಂತಹ ವ್ಯಕ್ತಿ ಪರಮ ಮೂರ್ಖ. ಯಾಕೆ? ನಮ್ಮ ಭಾರತದ ತಳಹದಿಯನ್ನು ತಿಳಿದಿಲ್ಲ, ನಮ್ಮ ಭಾರತೀಯ ಪರಂಪರೆ ಸಂಸ್ಕೃತಿಯನ್ನು ತಿಳಿದಿಲ್ಲ. ದೇವರುಗಳ ಕೈಗಳಲ್ಲಿ ಇರುವಂಥದ್ದು ಶಸ್ತ್ರಗಳಾದರೂ ಆ ಶಸ್ತ್ರಗಳು ಹಿಂಸೆಗೆ ಪ್ರಯೋಗ ಮಾಡುವಂಥದ್ದಲ್ಲ. ಯಾವುದಕ್ಕೆ ಆ ಶಸ್ತ್ರಗಳಿರುವುದು? ಅಧರ್ಮದ ನಾಶಕ್ಕಾಗಿ, ಸತ್ಯ ಧರ್ಮವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಶಸ್ತ್ರಗಳಿರುವುದು. ಶಸ್ತ್ರಗಳಿರುವುದು ದುಷ್ಟರ ಸಂಹಾರಕ್ಕಾಗಿಯೇ ವಿನಃ ಶಿಷ್ಟರ ಪ್ರತಿಕೂಲಕ್ಕಾಗಿ ಅಲ್ಲ. ವಿಚಾರ ಮಾಡಿ. ಯಾರು ಸಮಾಜದಲ್ಲಿ ಸಮಾಜ ಘಾತುಕರೋ ಅವರನ್ನು ಸದೆಬಡಿಯಬೇಕು. ವಿಚಾರ ಮಾಡಿ. ಅದಕ್ಕೋಸ್ಕರ ಇರುವಂಥದ್ದು ಶಸ್ತ್ರಗಳು. ಆಯುಧ ಇರುವಂಥದ್ದು ಶತ್ರುಗಳ ದಮನಕ್ಕಾಗಿ, ಶಿಷ್ಟರ ಸಂರಕ್ಷಣೆಗಾಗಿ. ಹೌದಲ್ಲ? ರಾಮ ಧನುರ್ಧಾರಿ, ಆ ಕೋದಂಡ ಪಾಣಿ, ಆ ಕೋದಂಡ ಧನಸ್ಸನ್ನು ಯಾಕೆ ಹಿಡಿದುಕೊಂಡಿರುವುದು? ಅಸುರರ ಸಂಹಾರಕ್ಕಾಗಿ. ಹೌದಲ್ಲ? ವಿಶ್ವಾಮಿತ್ರರು ದಶರಥನನ್ನು ಕೇಳಿಕೊಂಡ್ರು, ದಯಮಾಡಿ ತಮ್ಮ ಪುತ್ರರನ್ನು ನನ್ನ ಜೊತೆಗೆ ಕಳಿಸಿಕೊಡಿ, ನನ್ನ ಯಜ್ಞವನ್ನು ಭಂಗ ಮಾಡುತ್ತಿದ್ದಾರೆ ಅಸುರರು. ಮೊದಲು ದಶರಥನು ಒಲ್ಲೆನೆಂದರೂ ಕೂಡ ಕೊನೆಗೆ ವಿಶ್ವಾಮಿತ್ರರ ಆಗ್ರಹಕ್ಕೆ ಒಳಗಾಗಿ ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರ ಸಂಗಡ ಕಳಿಸಿಕೊಟ್ಟಿತ್ತು. ಕಳಿಸುವಾಗ ಏನು ಹಿಡಿದುಕೊಂಡದವರು? ಬೇರೆ ಯಾವ ವಸ್ತುಗಳು ಇಲ್ಲ, ಕೇವಲ ತಮ್ಮ ಧನುಸ್ಸು, ಬಿಲ್ಲು, ಬಾಣ, ಬತ್ತಳಿಕೆಗಳನ್ನು ಮಾತ್ರ ತೆಗೆದುಕೊಂಡು ಹೋಗಿದ್ದು. ಜೊತೆಗೆ ಹೋಗ್ತಾ ಇರುವುದು ಯಾರ ಜೊತೆ? ವಿಶ್ವಾಮಿತ್ರರ ಜೊತೆ, ಬ್ರಹ್ಮರ್ಷಿಗಳ ಜೊತೆ. ಇನ್ಯಾವ ಉಪಕರಣಗಳು, ವಸ್ತುಗಳು ಬೇಡವೇ ಬೇಡ, ಎಲ್ಲವೂ ದೊರಕುವುದು. ತಪಶಕ್ತಿಯಿಂದ ಏನು ಸಿಗುವುದಿಲ್ಲ ಹೇಳಿ? ಆದ್ರಿಂದ ಈ ಶಸ್ತ್ರಗಳು ದೇವರುಗಳ ಕೈಗಳಲ್ಲಿ ಯಾವುದಿದೆ ಅದು ಕೇವಲ ಧರ್ಮ ರಕ್ಷಣೆಗಾಗಿ, ದುಷ್ಟರ ಸಂಹಾರಕ್ಕಾಗಿ. ಆದ್ರಿಂದ ಶಸ್ತ್ರಧಾರಿಗಳಲ್ಲಿ, ಶಸ್ತ್ರ ಅಂದ್ರೆ ಯಾವುದು? ಕೈಯಲ್ಲಿ ಹಿಡಿದುಕೊಂಡಿರುವಂಥದ್ದು ಶಸ್ತ್ರ, ದೂರಕ್ಕೆ ಎಸೆಯುವಂಥದ್ದು ಅಸ್ತ್ರ. ಆದ್ರಿಂದ ಈ ಶಸ್ತ್ರಧಾರಿಗಳಲ್ಲಿ ನಾನು ಶ್ರೀರಾಮನು. ಕಾರಣ, ಶ್ರೀರಾಮನು ಶಸ್ತ್ರವನ್ನು ಕೇವಲ ಧರ್ಮ ರಕ್ಷಣೆಗಾಗಿ ಮಾತ್ರ ಬಳಸಿದ್ದು. ವಿಚಾರ ಮಾಡಿ. ಅಧರ್ಮವನ್ನು ದಮನ ಮಾಡುವುದಕ್ಕಾಗಿಯೇ ಶಸ್ತ್ರವನ್ನು ಉಪಯೋಗಿಸಿದ್ದೇ ವಿನಃ ಯಾವುದೇ ಹಿಂಸಾಚಾರಕ್ಕಾಗಿ ಅಲ್ಲ. ಹೌದಲ್ಲ? ಈಗ ನೋಡಿ, ಮಹಾಭಾರತ ಯುದ್ಧವಾಗ್ತಾ ಇರುವುದು ಕೂಡ ಧರ್ಮ ರಕ್ಷಣೆಗಾಗಿ. ಅಲ್ಲಿ ಹಿಂಸೆಯ ಪ್ರಯೋಗ, ಮತ್ತೊಬ್ಬರನ್ನು ಸಾಯಿಸುವುದಕ್ಕಾಗಿ ಯುದ್ಧ ಮಾಡ್ತಾ ಇಲ್ಲ. ಅಲ್ಲಿ ಧರ್ಮ ರಕ್ಷಣೆಗಾಗಿ, ಧರ್ಮ ಸಂಸ್ಥಾಪನೆಗಾಗಿ, ದುಷ್ಟರ ಶಿಕ್ಷೆಗಾಗಿ, ಶಿಷ್ಟರ ರಕ್ಷಣೆಗಾಗಿ ಮಹಾಭಾರತ ಯುದ್ಧ ನಡೆಯುತ್ತಿರುವುದು. ಆದ್ದರಿಂದ ಶಸ್ತ್ರಧಾರಿಗಳಲ್ಲಿ ನಾನು ಶ್ರೀರಾಮನು. ಮುಂದೆ ಝಷಾಣಾಂ ಮತ್ಸ್ಯಾದೀನಾಂ ಮಕರಃ ನಾಮ ಜಾತಿ ವಿಶೇಷ ಅಹಂ. ಝಷಗಳಲ್ಲಿ, ಝಷ ಅಂದ್ರೆ ಯಾವುದು? ಮೀನು. ಝಷಗಳಲ್ಲಿ ಎಂದರೆ ಮೀನು ಮುಂತಾದವುಗಳಲ್ಲಿ ಮಕರವೆಂಬ ಜಾತಿಗೆ ಸೇರಿದ ಪ್ರಾಣಿಯು ನಾನು. ಇಲ್ಲಿ ಎರಡು ವಿಧವಾದ ಒಂದು ವಿಚಾರವಿದೆ. ಒಂದು, ಮಕರವನ್ನ ಶಾರ್ಕ್ ಅಂತ ಕರೀತಾರೆ. ಶಾರ್ಕ್ ಯಾವ ಮೀನುಗಳಿಗೆ ದವಡೆ ಹಲ್ಲುಗಳಿವೆಯೋ, ಅತ್ಯಂತ ಚೂಪಾದ ಮೊನಚಾದ ಹಲ್ಲುಗಳಿವೆಯೋ ಅದನ್ನು ಕೂಡ ಮಕರ ಅಂತಾರೆ. ಅಥವಾ ಮಕರ ಅಂದ್ರೆ ಮೊಸಳೆ, ಮೊಸಳೆಗೂ ಕೂಡ ಚೂಪಾದ ಹಲ್ಲುಗಳು. ಹೌದಲ್ಲ? ಆ ಮಕರದಲ್ಲಿ ಒಂದು ವಿಶೇಷತೆ ಇದೆ. ಏನು ಅಂತಂದ್ರೆ, ಯಾವುದೇ ತನ್ನ ಪ್ರಾಣಿಯನ್ನು ತಾನು ಹಿಡಿಯಲಿ ಆಹಾರಕ್ಕಾಗಿ, ಒಮ್ಮೆ ಹಿಡಿದರೆ ಮತ್ತೆ ಬಿಡುವುದಿಲ್ಲ. ನೋಡಿ, ಅಲ್ಲೊಂದು ವಿಶೇಷವಾದಂತಹ ಆ ಜಲಚರ ಪ್ರಾಣಿಗಳಲ್ಲಿ ಇದು ನೋಡಿ. ಮೊಸಳೆ ಆಂಫಿಬಿಯನ್, ಭೂಮಿಯ ಮೇಲೂ ಇರುತ್ತೆ, ನೀರಿನಲ್ಲೂ ಕೂಡ ವಾಸ ಮಾಡುತ್ತೆ. ಆದ್ರಿಂದ ಮೀನುಗಳಲ್ಲಿ, ಜಲಚರ ಪ್ರಾಣಿಗಳಲ್ಲಿ ವಿಶೇಷವಾದ ಜಾತಿಗೆ ಸೇರಿದ
ಮಕರ ಭಗವಂತನ ವಿಭೂತಿ. ನಾಲ್ಕನೇದು ಸ್ರೋತಸಾಂ ಸ್ರವಂತೀನಾಂ ಅಸ್ಮಿ ಜಾಹ್ನವಿ ಗಂಗಾ. ಸ್ರೋತಸ್ಸುಗಳಲ್ಲಿ, ಸ್ರೋತಃ ಅಂದ್ರೆ, ಸ್ರೋತಸ್ ಅಂದ್ರೆ ಹರಿಯುವಿಕೆ ಅಂತ ಅರ್ಥ. ಹರಿಯುವ ನದಿಗಳಲ್ಲಿ ಜಾಹ್ನವಿಯು ಎಂದರೆ ಗಂಗೆಯು ನಾನು. ಯಾಕೆ ಇಲ್ಲಿ ಗಂಗೆಯನ್ನು ಹೆಸರಿಸಲಾಗಿದೆ? ಹಿಮಾಲಯದ ಗಂಗೋತ್ರಿಯ ಹತ್ತಿರವಿರುವ ಗೋಮುಖದಿಂದ ಗಂಗೆ ಉಗಮವಾಗುವಳು. ಅಲ್ಲಿಂದ ಹರಿದುಕೊಂಡು ಬಂದು ಬಂಗಾಲ ಕೊಲ್ಲಿಯಲ್ಲಿ ಸಮುದ್ರಕ್ಕೆ ಸೇರುವಳು ಗಂಗೆ. ದಾರಿಯಲ್ಲಿ ಬರುತ್ತಾ ಹರಿಯುವಾಗ ಅನೇಕ ವಿಧವಾಗಿ ವಿಭಾಗಗಳು, ಪ್ರಭೇದಗಳು ಉಂಟಾಗುವುವು ಬೇರೆ ಬೇರೆ ಹೆಸರುಗಳಿಂದ. ಗಂಗೆಗೆನೆ ಬೇರೆ ಬೇರೆ ಹೆಸರುಗಳು. ಇಲ್ಲಿ ಹೆಸರು ಕೊಟ್ಟಿರುವಂಥದ್ದು ಜಾಹ್ನವಿ. ಗಂಗೆಗೆ ಹೆಸರು ಭಾಗೀರಥಿ. ಯಾಕೆ? ಭಗೀರಥನ ಪ್ರಯತ್ನದಿಂದ. ನೋಡಿ, ಯಾವುದೇ ನಾವು ಕಷ್ಟಪಟ್ಟು ಪ್ರಯತ್ನಿಸುವಾಗ ನಾವು ಹೇಳ್ತೇವೆ ಇದು ಭಗೀರಥ ಪ್ರಯತ್ನ. ಹೌದಾ? ಹೌದಲ್ಲ? ಯಾತಕ್ಕೆ ಭಗೀರಥ ಪ್ರಯತ್ನ ಅಂತಂದ್ರೆ ಹಿಡಿದಿದ್ದನ್ನು ಸಾಧಿಸುವವರಿಗೆ ಬಿಡುವುದಿಲ್ಲ. ಯಾಕೆಂದ್ರೆ ಭಗೀರಥನ ಹಿಂದೆ ಅವನ ಪಿತೃಗಳು, ತಂದೆ, ತಾತ, ಮುತ್ತಾತ, ಮರಿತಾತ ಎಲ್ಲರೂ ಕೂಡ ಪ್ರಯತ್ನ ಪಟ್ಟರು ಗಂಗೆಯನ್ನು ಭೂಮಿಗೆ ತರಲು. ಯಾರಿಗೂ ಸಾಧ್ಯವಾಗಲಿಲ್ಲ. ಭಗೀರಥನಿಗೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಛಲ ನೋಡಿ, ತನ್ನ ಕಾರ್ಯ ಸಾಧಿಸುವವರಿಗೆ ಆತ ಬಿಡಲಿಲ್ಲ. ಆದ್ರಿಂದ ಯಾವುದೇ ನಮ್ಮ ಒಂದು ಪುಂಸತ್ವ ಅತ್ಯಂತ ಗಟ್ಟಿಯಾದ ಪ್ರಯತ್ನವನ್ನು ನಾವು ಮಾಡಿದಾಗ ಕನ್ನಡದಲ್ಲಿ ನಾವು ಹೆಸರಿಸುತ್ತೇವೆ ಇದು ಭಗೀರಥ ಪ್ರಯತ್ನ. ಭಗೀರಥನಿಂದ ಗಂಗೆಯು ಭೂಮಿಗೆ ಬಂದದ್ದರಿಂದ ಗಂಗೆಗೆ ಹೆಸರು ಭಾಗೀರಥಿ. ಇಲ್ಲಿ ಹೆಸರಿಸಿರುವುದು ಜಾಹ್ನವಿ. ಹೌದಲ್ಲ? ಭಗವಂತ ಹೇಳ್ತಾನೆ, ಜಾಹ್ನವಿ ನನ್ನ ವಿಭೂತಿ. ಆ ಗಂಗಾ ಮಾತೆ ಎಲ್ಲರನ್ನೂ ಕೂಡ ಪವಿತ್ರಗೊಳಿಸುವಂತಹ ನದಿ ಗಂಗಾ ಮಾತೆ. ಆಚಾರ್ಯ ಶಂಕರರು ಗಂಗಾ ಸ್ತೋತ್ರವನ್ನು ಮಾಡಿದ್ದಾರೆ. ಬಹಳ ಸುಂದರವಾಗಿದೆ ಅದು. ಯಾವಾಗಲಾದ್ರೂ ಸಮಯ ಒದಗಿದಾಗ ಪ್ರಾರಂಭದಲ್ಲಿ ಸ್ತೋತ್ರಗಳನ್ನು ಹಾಡ್ತೀವಿ ನೋಡಿ, ಒಮ್ಮೆ ಈ ಗಂಗಾ ಸ್ತೋತ್ರವನ್ನು ಕೂಡ ಹಾಡ್ತೇವೆ. ದೇವಿ ಸುರೇಶ್ವರಿ ಭಗವತಿ ಗಂಗೆ. ಬಹಳ ಸುಂದರವಾಗಿದೆ, ಅತ್ಯಂತ ವಿಸ್ತಾರವಾಗಿದೆ ಆ ಸ್ತೋತ್ರ. ಒಮ್ಮೆ ಹಾಡ್ತೇವೆ ಯಾವಾಗ್ಲಾದ್ರೂ. ಗಂಗೆಗೆ ಜಾಹ್ನವಿ ಅಂತ ಹೆಸರು. ಕಾರಣ, ಗಂಗೆ ರಭಸವಾಗಿ ಹರಿಯುವಾಗ ಭಗೀರಥ ಮುಂದೆ ಸಾಗ್ತಾ ಇದ್ದ. ಯಾಕೆಂದ್ರೆ ಸಗರನ ಪುತ್ರರೆಲ್ಲರೂ ಕೂಡ ಅಲ್ಲಿ ಅಸುನಿಗಿದ್ದಾರೆ. ಅವರ ಮೇಲೆ ಗಂಗೆ ಹರಿಬೇಕು. ಅವರನ್ನೆಲ್ಲರನ್ನೂ ಕೂಡ ಮುಕ್ತಿಯ ಪಥಕ್ಕೆ ಸೇರಿಸಬೇಕು. ಅದೇ ಭಗೀರಥನ ಪ್ರಯತ್ನವಾಗಿತ್ತು. ಆದರೆ ಹರಿಯುವಾಗ ದಾರಿಯಲ್ಲಿ ಜನ್ಹು ಮಹರ್ಷಿಯ ಆಶ್ರಮವಿತ್ತು. ಗಂಗೆ ರಭಸವಾಗಿ ಹರಿಯುವಾಗ ಆ ಜನ್ಹು ಮಹರ್ಷಿಯ ಆಶ್ರಮ ಜಲಾವೃತವಾಗಿ ಹೋಯಿತು. ಸಂಪೂರ್ಣ ಗಂಗೆಯಲ್ಲಿ ಮುಳುಗಿ ಹೋಯಿತು ಜನ್ಹು ಮಹರ್ಷಿಯ ಆಶ್ರಮ. ಜನ್ಹು ಮಹರ್ಷಿಗಳಿಗೆ ಅತ್ಯಂತ ಕ್ರೋಧ, ಕುಪಿತರಾದ್ರು. ಏನಿದು, ಇದ್ದಕ್ಕಿದ್ದ ಹಾಗೆ ಈ ನೀರು ಬಂದು ನಮ್ಮ ಎಲ್ಲ ಆಶ್ರಮದ ವಾತಾವರಣವನ್ನು ಮುಳುಗಿಸಿಬಿಟ್ಟಿತ್ತಲ್ಲ. ಸಿಟ್ಟಾಗಿ ಒಂದೇ ಸ್ವಾಹಾಕಾರದೊಂದಿಗೆ, ಒಂದೇ ಆ ನುಂಗುವಿಕೆಯಲ್ಲಿ ಆ ನೀರನ್ನು ಸೇವನೆ ಮಾಡಿಬಿಟ್ರು ಸಂಪೂರ್ಣವಾಗಿ. ಗಂಗೆ ಇಲ್ಲದೆ ಹೋದ್ಲು, ಜನ್ಹು ಮಹರ್ಷಿಯ ಒಳಗೆ ಸೇರ್ಕೊಂಡ್ಬಿಟ್ಲು. ಭಗೀರಥ ನೋಡ್ದ, ಏನಿದು ಗಂಗೆ ಹಿಂದೆ ಬರ್ತಾನೆ ಇಲ್ವಲ್ಲ, ಯಾಕಡೆ ಹೋದ್ಲು ಅವಳು. ಹಾಗೆ ಮತ್ತೆ ಹಿಂದೆ ಬಂದಾಗ ಭಗೀರಥ ನೋಡ್ದ, ಜನ್ಹು ಮಹರ್ಷಿಗಳು ಕುಳಿತಿದ್ದಾರೆ. ಅವರ ಒಳಗೆ ಗಂಗೆ ಸೇರ್ಕೊಂಡ್ಬಿಟ್ಟಿದ. ಭಗೀರಥ ಮತ್ತೆ ಪ್ರಯತ್ನ ಪಟ್ಟ, ಮಹರ್ಷಿಗಳೇ ದಯಮಾಡಿ ದಯವಿಟ್ಟು ಕ್ಷಮಿಸಿ,
ಗಂಗೆಯನ್ನು ದಯಮಾಡಿ ಬಿಟ್ಟುಕೊಡಿ. ನಿಮ್ಮ ಮಗಳೆಂದು ಭಾವಿಸಿ ಆ ಗಂಗೆಯನ್ನು, ನಮ್ಮ ತಾತ ಮುತ್ತಾತಂದರು ಎಲ್ಲರೂ ಕೂಡ ಅಲ್ಲಿ ಅಸುನೀಗಿದ್ದಾರೆ. ಅವರಿಗೆ ಮುಕ್ತಿ ಪಥವನ್ನು ತೋರಿಸುವುದಕ್ಕಾಗಿ ಗಂಗೆ ಆ ಆ ಅಸ್ಥಿಯ ಮೇಲೆ ಹರಿಯಬೇಕಾಗಿದೆ. ಆದ್ರಿಂದ ದಯಮಾಡಿ ನನ್ನ ಒಂದು ಈ ಪ್ರಯತ್ನ ಸಫಲವಾಗಲಿ. ದಯಮಾಡಿ ಆ ಗಂಗೆಯನ್ನು ಬಿಟ್ಟುಕೊಡಿ ಪ್ರಾರ್ಥಿಸಿದಾಗ ಜನ್ನು ಮಹರ್ಷಿಗಳು ಆಯ್ತಪ್ಪ ಅವನ ಕರೆಗೆ ಓಗೊಟ್ಟು ಜನ್ನು ಮಹರ್ಷಿಗಳು ತಮ್ಮ ಕಿವಿಯಿಂದ ಗಂಗೆಯನ್ನು ಹೊರಬಿಟ್ಟರು. ಜನ್ನು ಮಹರ್ಷಿಯ ಕಿವಿಯಿಂದ ಹೊರಗೆ ಬಂದದ್ದಕ್ಕಾಗಿ ಜನ್ನು ಮಹರ್ಷಿಯ ಮಗಳಾದಳು ಗಂಗೆ. ಆದ್ದರಿಂದ ಗಂಗೆಗೆ ಹೆಸರು ಜಾಹ್ನವಿ. ಅಂತಹ ಜಾಹ್ನವಿ ಭಗವಂತ ತಿಳಿಸ್ತಾ ಇದ್ದಾನೆ, ನನ್ನ ವಿಭೂತಿ. ನೋಡಿ, ಗಂಗೆ ಯಾವಾಗ ಬಂದದ್ದು ಭೂಮಿಗೆ, ಆವತ್ತಿನಿಂದ ಇವತ್ತಿನವರೆಗೆ ಹರಿತಾನೇ ಇದ್ದಾಳೆ. ನೋಡಿ, ನಿಂತೆ ನಿಂತೆ. ಯಾವತ್ತಾದ್ರೂ ಗಂಗೆ ಬತ್ತಿ ಹೋಗಿರುವುದನ್ನು ನೋಡಿದ್ದೀರಾ ನೀವು? ಇಲ್ವೇ? ನಾವಂತೂ ನಮ್ಮ ಜೀವಿತ ಅವಧಿಯಲ್ಲಿ ಗಂಗೆ ಬತ್ತಿರುವುದನ್ನು ನೋಡೇ ಇಲ್ಲ. ನೋಡಿ ಪರಮಾತ್ಮನ ವಿಭೂತಿ. ಭಗವಂತನ ಸೃಷ್ಟಿ ಹೇಗೆ ನೋಡಿ. ಎಲ್ಲ ಆ ಸಸ್ಯವರ್ಗಕ್ಕೆ ನೀರು ಪೋಷಣೆ ಮಾಡುವಂಥದ್ದು ಗಂಗಾ ಮಾತೆ. ಎಲ್ಲ ಮನುಷ್ಯರ ಪಾಪಗಳನ್ನು ತೊಳೆಯುವಂಥದ್ದು ಭಾಗೀರಥಿ, ಗಂಗೆ, ಜಾಹ್ನವಿ. ಹೌದಲ್ಲ? ಇವತ್ತಿನವರೆಗೆ ಹರಿತಾ ಇದ್ದಾಳೆ, ಮುಂದೆಯೂ ಕೂಡ ಹರಿತಾ ಇರ್ತಾಳೆ. ಆದ್ರಿಂದ ಈ ಪ್ರಕೃತಿ ಮಾತೆ ಯಾರಿದ್ದಾಳೆ? ಅದು ಭಗವಂತನ ವಿಭೂತಿಯೇ. ಹೌದಲ್ಲ? ಭಗವಂತನಲ್ಲಿ ಹೆಸರಿಸ್ತಾ ಇದ್ದಾನೆ, ಹರಿಯುವ ನದಿಗಳಲ್ಲಿ ನಾನು ಗಂಗೆ. ಇಷ್ಟು 4 ವಿಭೂತಿಗಳನ್ನು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಮುಂದಿನ ಶ್ಲೋಕದಲ್ಲಿ ಇನ್ನು ಯಾವ ಯಾವ ವಿಭೂತಿಗಳಿದೆ ನೋಡೋಣ. 32ನೆಯ ಶ್ಲೋಕದ ಪಾರಾಯಣ 2 ಬಾರಿ ಒಟ್ಟಿಗೆ. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಪಾದಃ ಪ್ರವದತಾಮಹಂ. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಪಾದಃ ಪ್ರವದತಾಮಹಂ. ಪದಚ್ಛೇದ ನೋಡಿಕೊಳ್ಳಿ. ಸರ್ಗಾಣಾಂ ಆದಿ ಅಂತಃ ಚ ಮಧ್ಯಂ ಚ ಏವ ಅಹಂ ಅರ್ಜುನ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದಃ ಪ್ರವದತಾ ಅಹಂ. ಬಹಳ ಸುಂದರವಾಗಿರುವಂತಹ ಭಗವಂತನ ವಿಭೂತಿಗಳು. ಅನ್ವಯಾರ್ಥವನ್ನು ನೋಡೋಣ. ಹೇ ಅರ್ಜುನ, ಸರ್ಗಾಣ ಸೃಷ್ಟಿಗಳ ಆದಿ ಪ್ರಾರಂಭ, ಚ ಅಂತಃ ಮತ್ತು ಅಂತ್ಯವು, ಚ ಮಧ್ಯಂ ಅಹಮೇವ ಹಾಗೂ ಮಧ್ಯವೂ ಕೂಡ ನಾನೇ ಆಗಿದ್ದೇನೆ. ನೋಡಿ ಭಗವಂತನ ವಿಭೂತಿ. ಇದಾಗಲೇ ಹೇಳಿ ಆಗಿತ್ತು ಪ್ರಾರಂಭದಲ್ಲಿ. ಮತ್ತೊಮ್ಮೆ ಸ್ಪಷ್ಟಪಡಿಸಲು ಮತ್ತೊಮ್ಮೆ ಹೇಳಲಾಗುತ್ತಿದೆ. ಸರ್ಗಾಣಾಂ ಆದಿ ಅಂತಃ ಮಧ್ಯಂಚ ಅಹಮೇವ. ಈ ಸೃಷ್ಟಿಗಳ ಆದಿ, ಸೃಷ್ಟಿಗಳ ಈ ಮಧ್ಯದ ಸ್ಥಿತಿ ಹಾಗೂ ಸೃಷ್ಟಿಯ ಅಂತ್ಯ ಅಂದ್ರೇನು, ಪ್ರಳಯ, ಎಲ್ಲವೂ ಕೂಡ ನಾನೇ ಆಗಿದ್ದೇನೆ. ಅಹಂ ವಿದ್ಯಾನಾಂ ಅಧ್ಯಾತ್ಮ ವಿದ್ಯಾ. ವಿದ್ಯೆಗಳಲ್ಲಿ ನಾನು ಅಧ್ಯಾತ್ಮ ವಿದ್ಯೆ ಎಂದರೆ ಬ್ರಹ್ಮವಿದ್ಯೆ. ಮತ್ತು ಪ್ರವದತಾಂ ವಾದ ಅಹಮಸ್ಮಿ. ಪರಸ್ಪರ ವಾದ ಮಾಡುವವರು ತತ್ವ ನಿರ್ಣಯಕ್ಕಾಗಿ ಮಾಡಲಾಗುವ ವಾದವು ನಾನೇ ಆಗಿದ್ದೇನೆ. ಸಾರಾಂಶ ನೋಡಿ. ಎಲೆ ಅರ್ಜುನ, ಸೃಷ್ಟಿಯ ಆದಿ ಮಧ್ಯ ಮತ್ತು ಅಂತ್ಯ ನಾನೇ ಆಗಿದ್ದೇನೆ. ವಿದ್ಯೆಗಳಲ್ಲಿ ಬ್ರಹ್ಮವಿದ್ಯೆ ಹಾಗೂ ಪರಸ್ಪರ ವಾದ ಮಾಡುವವರಲ್ಲಿ ತತ್ವ ನಿರ್ಣಯಕ್ಕಾಗಿ ಮಾಡುವ ವಾದವೂ ನಾನೇ ಆಗಿದ್ದೇನೆ. ಭಗವಂತನೇ ಆದಿ, ಭಗವಂತನೇ ಮಧ್ಯ, ಭಗವಂತನೇ ಅಂತ್ಯ. ಸೃಷ್ಟಿ ಸ್ಥಿತಿ ಲಯ ಪರಮಾತ್ಮನ ದಿವ್ಯ ಸ್ವರೂಪ.
ಹೌದಲ್ಲ? ಯಾರೋ ಒಬ್ರು ಹೇಳ್ತಾ ಇದ್ರು, ಹುಟ್ಟು ಉಚಿತ, ಸಾವು ಖಚಿತ. ಹೌದಲ್ಲ? ಆದ್ರೆ ನಮ್ಗೆ ಹುಟ್ಟುವಿಕೆಯ ಅನುಭವ ಇಲ್ಲ, ಸಾಯುವ ಅನುಭವವೂ ಆಗುವುದಿಲ್ಲ. ಹೌದಲ್ಲ? ಯಾರಿಗಾದ್ರೂ ಹುಟ್ಟಿದ ಅನುಭವ ಇದೆಯೇನೋ? ನೆನಪೇ ಇಲ್ಲ. ಹೌದಲ್ಲ? ಸಾಯುವ ಅನುಭವ ಇದೆಯೇನೋ? ಇರಬಹುದೇನೋ, ಆದ್ರೆ ಬಂದು ಹೇಳುವವರಿಲ್ಲ. ಸೃಷ್ಟಿ ಮಧ್ಯದಲ್ಲಿ ಈಗ ನಾವು ನೀವು ಇದ್ದೇವೆ. ಇದು ಸೃಷ್ಟಿಯ ಮಧ್ಯದ ಸ್ಥಿತಿ. ಹೌದಲ್ಲ? ಭಗವಂತನೇ ಆದಿ, ಭಗವಂತನೇ ಮಧ್ಯ, ಭಗವಂತನೇ ಅಂತ್ಯ. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಬೆಳಗ್ಗೆ ಎದ್ದ ಕೂಡಲೇ ಪರಮಾತ್ಮನಿಗೆ ಪ್ರಾರ್ಥನೆ ಸಲ್ಲಿಸ್ತೇವೆ. ದಿನದ ಚಟುವಟಿಕೆಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಭಗವಂತನನ್ನು ಸ್ಮರಿಸುತ್ತೇವೆ. ಪುನಃ ಮಲಗುವಾಗ, ಹೇ ಭಗವಂತನೇ, ನಿನ್ನ ದಯೆ ಇರಲಿ, ನಿನ್ನ ಅನುಗ್ರಹವಿರಲಿ, ನನ್ನನ್ನು ಜ್ಞಾನ ಪಥದಲ್ಲಿ ಮುಂದುವರಿಯುವಂತೆ ಮಾಡು ಎಂದು ಪ್ರಾರ್ಥಿಸಿ ಪುನಃ ಧ್ಯಾನಿಸಿ ಮಲಗುತ್ತೇವೆ. ಇದು ನಮ್ಮ ಭಾರತೀಯ ಪರಂಪರೆ, ಭಾರತೀಯ ಸಂಸ್ಕೃತಿ. ಭಗವಂತನೇ ಆದಿ, ಭಗವಂತನೇ ಮಧ್ಯ, ಭಗವಂತನೇ ಅಂತ್ಯ. ಮತ್ತೊಂದು ವಿಭೂತಿ ನೋಡಿ, ವಿದ್ಯೆಗಳಲ್ಲಿ ನಾನು ಬ್ರಹ್ಮವಿದ್ಯೆ. ಎಷ್ಟೋ ಜನರು ಕೇಳಿದ್ರು ನಮಗೆ, ಸ್ವಾಮೀಜಿ ನೀವು ಯಾಕೆ ಸನ್ಯಾಸ ಸ್ವೀಕಾರ ಮಾಡಿದ್ರಿ? ಸನ್ಯಾಸ ಸ್ವೀಕಾರವನ್ನು ವಯಸ್ಸಾದ ನಂತರ ಪಡೆಯಬಹುದಿತ್ತಲ್ಲವೇ? ಯಾಕೆ ಆ ಯೌವನದ ವಯಸ್ಸಿನಲ್ಲೇ ಸನ್ಯಾಸವನ್ನು ಸ್ವೀಕರಿಸಿದಿರಿ? ಈ ಪ್ರಶ್ನೆಗೆ ನಮ್ಮ ಉತ್ತರ, ವಿದ್ಯಾನಾ ಅಧ್ಯಾತ್ಮ ವಿದ್ಯಾ ಅಸ್ತಿ. ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆಯೇ ಅತ್ಯಂತ ಶ್ರೇಷ್ಠ. ಇನ್ನು ಉಳಿದೆಲ್ಲ ವಿದ್ಯೆಗಳು ಕೂಡ ಅಧ್ಯಾತ್ಮ ವಿದ್ಯೆಗಿಂತ ಕಡಿಮೆ ಇರುವಂಥದ್ದೇ. ನೀವು ಎಂಥದ್ದೇ PhD ಮಾಡಿ, ಪರ್ಮನೆಂಟ್ ಹೆಡ್ ಡ್ಯಾಮೇಜ್. ಹೌದಲ್ಲ? PhD, ಈ PhD ಮಾಡೋರಿದ್ದಾರೆ ನೋಡಿ, ಅಧಿಕಾಂಶ ಜನರಿಗೆ ಆ PhD ಮಾಡುವುದೊಂದೇ ಗುರಿ, ಜ್ಞಾನದ ಗುರಿ ಇಲ್ಲ ಅಲ್ಲಿ. ಕೇವಲ ಎಲ್ಲ ಕಡೆ ಆ ಮಾಹಿತಿಯನ್ನ ಪಡೆದುಕೊಂಡು ಅದನ್ನು ಒಂದು ಪ್ರಬಂಧವಾಗಿ ಬರೆದು ಅದನ್ನು ಒಂದು ವಿಶ್ವವಿದ್ಯಾಲಯಕ್ಕೆ ಸಮರ್ಪಿಸಿ ಅಲ್ಲಿಂದ ಡಾಕ್ಟರೇಟ್ ಪಡೆಯುವಂಥದ್ದು. ಇಷ್ಟೇ ಉದ್ದೇಶ, ಇನ್ನೇನಿಲ್ಲ. ಯಾರು ಅದನ್ನು ಪಡೆದುಕೊಂಡಿರ್ತಾರೆ, ಸ್ವಲ್ಪ ಆದಾಯ ಕೂಡ ಬರಬಹುದು, ಹೆಚ್ಚಿನ ಅಂಶವಾಗಿ ಆದಾಯ ಬರಬಹುದು, ಈ ಒಂದು ಉದ್ದೇಶಕ್ಕಾಗಿ ಮಾಡ್ತಾರೆ. ಹೌದಲ್ಲ? ಜ್ಞಾನಾರ್ಜನೆಗಾಗಿ ಮಾಡುವಂಥದ್ದು ಕಡಿಮೆಯೇ. ಮಾಡಲಿ, ಇನ್ನೂ ಒಳ್ಳೆಯದು. ಆ ಜ್ಞಾನವನ್ನು ತಾವು ತಿಳಿದುಕೊಳ್ಳಲಿ, ಮತ್ತೊಬ್ಬರಿಗೂ ಕೂಡ ಅದನ್ನು ಹಂಚಲಿ. ಆದರೆ ಎಲ್ಲ ವಿದ್ಯೆಗಳು ಈ ಜಗತ್ತಿನಲ್ಲಿ ಲೌಕಿಕವೇ. ಯಾವುದು? ಈ ಋಗ್ವೇದ, ಯಜುರ್ವೇದ, ಸಂಹಿತಾ ಪಾಠ, ಕ್ರಮಪಾಠ, ಘನಪಾಠ ಕರೀತಾರೆ ನೋಡಿ, ಅವು ಯಾವುವು ಅಧ್ಯಾತ್ಮ ವಿದ್ಯೆ ಅಲ್ಲ. ವಿಚಾರ ಮಾಡಿ. ಎಲ್ಲವೂ ಕೂಡ ಕೇವಲ ಲೌಕಿಕ ವಿದ್ಯೆಗಳು ಅಷ್ಟೇ. ಅದು ಕೇವಲ ಒಂದು ಜೀವನೋಪಾಯಕ್ಕಾಗಿ ಮಾಡುವಂತಹ ವಿಧಾನಗಳು. ಅತ್ಯಂತ ಕಟುವಾಗಿರಬಹುದು ಇದು, ಆದರೆ ಇದು ವಾಸ್ತವ ಸತ್ಯ. ಅಧ್ಯಾತ್ಮ ವಿದ್ಯೆಗೆ ಯಾವ ಪದವಿಯೂ ಬೇಡ ಸ್ವಾಮಿ, ಯಾವ ಪದವಿಯೂ ಬೇಡ. ಎಲ್ಲಾದ್ರೂ ನೋಡಿದಿರಿ ನೀವು? ಪಂಡಿತ ನಾಗಾರ್ಜುನ ಶರ್ಮಾ ಅಧ್ಯಾತ್ಮ ವಿದ್ಯೆಯಲ್ಲಿ ಪರಮಾತ್ಮನ್ನು ಸಾಕ್ಷಾತ್ಕರಿಸಿಕೊಂಡವರು ಅಂತ ಏನಾದ್ರೂ ಅಲ್ಲಿ ಲೇಬಲ್ ಹಾಕಿರ್ತಾರೇನು? ಇಲ್ಲ. ಯಾರು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೋ ಅವ್ರಿಗೆ ಯಾವುದು ಬೇಡ. ಯಾವ ಪದವಿಯೂ ಬೇಡ, ಯಾವ ಹೆಗ್ಗಳಿಕೆ ಬೇಡ, ಯಾವ ಪ್ರಸಿದ್ಧಿಯೂ ಬೇಡ. ನೋ ಫೇಮ್, ನೋ ನೇಮ್ ಈಸ್ ಎಕ್ಸ್ಪೆಕ್ಟೆಡ್ ಆಫ್ ಅ ಸೀಕರ್ who knows, who has understood self knowledge. ಏನು ಬೇಡ ಸ್ವಾಮಿ.
ನೀವೇ ಪದವಿ ತಗೊಳ್ಳಿ, ನೀವೇ ದುಡ್ಡು ತಗೊಳ್ಳಿ, ನೀವೇ ಪ್ರಸಿದ್ಧರಾಗಿ, ನಮಗೇನು ಅಸೂಯೆ ಇಲ್ಲ. ನೀವೇ ಎಲ್ಲ ಮಾಡಿಕೊಳ್ಳಿ. ವಿಚಾರ ಮಾಡಿ. ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ ಎಂದರೆ ಅತ್ಯಂತ ಶ್ರೇಷ್ಠ. ಆದ್ದರಿಂದಲೇ ನಾವು ಸನ್ಯಾಸವನ್ನು ಸ್ವೀಕಾರ ಮಾಡಿ ಈ ಪಥದಲ್ಲೇ ಇರುವಂಥದ್ದು. ಯಾಕೆ? ಗೊತ್ತಾಗಿದೆ, ಬಾಕಿ ಎಲ್ಲ ವಿದ್ಯೆಗಳು ಲೌಕಿಕ, ಅಲೌಕಿಕ ವಿದ್ಯೆ ಮಾತ್ರ ಅಧ್ಯಾತ್ಮ ವಿದ್ಯೆ. ಬಾಕಿ ಎಲ್ಲವೂ ಕೂಡ ಗೌಣವೇ, ಸಾರವೇ ಇಲ್ಲ ಅಲ್ಲಿ. ನಿಸ್ಸಾರವಾದಂತಹ ವಿದ್ಯೆಗಳು ಎಲ್ಲವೂ ಕೂಡ. ಯಾಕೆ? ಲೌಕಿಕ ವಿದ್ಯೆಗಳು. ವಿಚಾರ ಮಾಡಿ. ದ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಈಸ್ realization of your essential nature. That is the highest qualification in education. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತವಾದಂತಹ ವಿದ್ಯೆ ಎಂದರೆ ಅಧ್ಯಾತ್ಮ ವಿದ್ಯೆ. ಇದಕ್ಕೆ ನಿಮ್ಮ ಯಾವ ಪದವಿಯೂ ಬೇಡ. ಏನಾದ್ರು ಪದವಿ ಕೊಟ್ರೆ ನಿಸ್ಸಾರ, ನಿಸ್ತೇಜಸ್ಸು, ಅದರಲ್ಲಿ ಏನು ಸಾರವೇ ಇರೋದಿಲ್ಲ. ಉಪನಿಷತ್ತು, ಮುಂಡಕೋಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ, ನೀವು ಎಲ್ಲಾ ಚತುರ್ವೇದಗಳನ್ನು ತಿಳಿದಿದ್ದರೂ ಅದು ಅಧ್ಯಾತ್ಮ ವಿದ್ಯೆ ಅಲ್ಲ. ವಿಚಾರ ಮಾಡಿ. ಅಧ್ಯಾತ್ಮ ವಿದ್ಯೆ ಎಂದರೆ ಆತ್ಮಜ್ಞಾನ. ಇದು ಎಲ್ಲಕ್ಕಿಂತ ಶ್ರೇಷ್ಠ. ಯಾರದನ್ನು ಪಡೆದುಕೊಂಡಿರ್ತಾರೆ ಅವ್ರಿಗೆ ಇನ್ಯಾವುದು ಪಡೆಯಬೇಕೆಂಬ ಹಂಬಲವೇ ಇರೋದಿಲ್ಲ. ಹೌದಲ್ಲ? ಆದ್ದರಿಂದ ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆಯೇ ಶ್ರೇಷ್ಠ. ಅಧ್ಯಾತ್ಮ ವಿದ್ಯೆ ಭಗವಂತನ ವಿಭೂತಿ. ಭಾಷ್ಯವನ್ನು ನೋಡೋಣ. 32ನೇ ಶ್ಲೋಕದ ಭಾಷ್ಯ. ಈ ಭಾಷ್ಯವನ್ನು ನೋಡಿ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಸರ್ಗಾಣಾಂ ಸೃಷ್ಟೀನಾಂ ಆದಿಃ ಅಂತಶ್ಚ ಮಧ್ಯಂ ಚೈವ ಅಹಂ ಉತ್ಪತ್ತಿ ಸ್ಥಿತಿ ಲಯಾ ಅಹಂ ಅರ್ಜುನ. ಭೂತಾನಾಂ ಜೀವಾಧಿಷ್ಠಾತಾನಾಂ ಏವ ಅಧಿಷ್ಠತಾನಾಂ ಏವ ಜೀವ ಅಧಿಷ್ಠತಾನಾಂ ಏವ ಆದಿಹಿ ಅಂತಶ್ಚ ಇತ್ಯಾದಿ ಉಕ್ತಂ ಉಪಕ್ರಮೇ. ನೋಡಿ, ಆಚಾರ್ಯ ಶಂಕರರು ಕೂಡ ಪ್ರಾರಂಭದ ವಿಭೂತಿಯನ್ನು ಇಲ್ಲಿ ನಾವು ಆಗಲೇ ಹೇಳಿದ್ವು ಅನ್ನೋದನ್ನ ಮತ್ತೊಮ್ಮೆ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಆದಿಶಂಕರಾಚಾರ್ಯರು. ಇಹತು ಸರ್ವಸ್ಯೈವ ಸರ್ಗಮಾತ್ರಸ್ಯ ಇತಿ ವಿಶೇಷಃ ಅಧ್ಯಾತ್ಮ ವಿದ್ಯಾನಾಂ ಮೋಕ್ಷಾರ್ಥತ್ವಾತ್ ಪ್ರಧಾನಂ ಅಸ್ಮಿ. ವಾದಃ ಅರ್ಥ ನಿರ್ಣಯ ಹೇತುತ್ವಾತ್ ಪ್ರವದತಾಂ ಪ್ರಧಾನಂ ಅತಃ ಸಹ ಅಹಮಸ್ಮಿ. ಪ್ರವೃತ್ತೃದ್ವಾರೇಣ ವದನಭೇದಾನಾಂ ಏವ ವಾದಜಲ್ಪ ವಿತಂಡಾನಾಂ ಇಹ ಗ್ರಹಣಂ ಪ್ರವದತಾಂ ಇತಿ. ಸರ್ಗಗಳಿಗೆ ಎಂದರೆ ಸೃಷ್ಟಿಗಳಿಗೆ ಎಲೆಯ ಅರ್ಜುನನೇ ಆದಿಯು ಅಂತವು ಮಧ್ಯವು ನಾನೇ, ಹುಟ್ಟು ಇರವು ಹೊಂದು ಇವುಗಳು ನಾನೇ. ಈ ಅಧ್ಯಾಯದ ಮೊದಲಿನಲ್ಲಿ ಜೀವರು ವಾಸ ಮಾಡುವ ಭೂತ ಶರೀರಗಳಿಗೆ ಮಾತ್ರ ಆದಿಯು ಅಂತವು ಮುಂತಾದದ್ದು ನಾನೇ ಎಂದು ಹೇಳಿತ್ತು. ಆದರೆ ಇಲ್ಲಿಯೋ ಇಡೀ ಸೃಷ್ಟಿಗೆ ಆದಿಯು ಅಂತವು ಎಂದು ಹೇಳಿದೆ ಎಂಬುದು ಇಲ್ಲಿಯ ವಿಶೇಷವು. ಸೃಷ್ಟಿಗಳು ಲೆಕ್ಕವಿಲ್ಲದಷ್ಟಿರುವುದರಿಂದ ಮೂಲದಲ್ಲಿ ಸೃಷ್ಟಿಗಳು ಎಂದು ಬಹುವಚನವನ್ನು ಉಪಯೋಗಿಸಿದೆ. ಸೃಷ್ಟಿ ಮಾತ್ರಕ್ಕೆ ಪರಮಾತ್ಮನು ಆಧಾರನು ಎಂದು ಭಾವ. ವಿದ್ಯೆಗಳಲ್ಲಿ ಮೋಕ್ಷವೆಂಬ ಪ್ರಯೋಜನವುಳ್ಳದ್ದಾದ್ದರಿಂದ ಪ್ರಧಾನವಾದ ಅಧ್ಯಾತ್ಮ ವಿದ್ಯೆಯಾಗಿರುವೆನು. ಮಿಕ್ಕ ವಿದ್ಯೆಗಳು ಸಂಸಾರಕ್ಕೆ ಮೂಲವಾಗಿರುವ ಅವಿದ್ಯೆಯನ್ನು ಕಳೆಯಲಾರವಾದ್ದರಿಂದ ಮುಖ್ಯಾರ್ಥದಲ್ಲಿ ಅವು ವಿದ್ಯೆಗಳಲ್ಲ. ವಾದ ಮಾಡುವವರಿಗೆ ವಿಷಯವನ್ನು ನಿರ್ಣಯ ಮಾಡುವುದಕ್ಕೆ ಕಾರಣವಾಗಿರುವುದರಿಂದ ವಾದವು ಮುಖ್ಯವೆನಿಸುವುದು. ಆದ್ದರಿಂದ ಆ ವಾದವು ನಾನು ಆಗಿರುವೆನು. ಇಲ್ಲಿ ವಾದ ಮಾಡುವವರಿಗೆ ಎಂಬ ಮಾತಿನಿಂದ ವಾದಿಗಳ ಮೂಲಕ ಚರ್ಚೆಯ ಭೇದಗಳಾದ ವಾದ, ಜಲ್ಪ, ವಿತಂಡ, ಎದುರಾಳಿಯನ್ನು ಗೆಲ್ಲಬೇಕೆಂಬ ಉದ್ದೇಶದಿಂದ ಚರ್ಚಿಸುವುದು ಜಲ್ಪ. ತನ್ನ ಪಕ್ಷವನ್ನು ನಿರ್ಣಯ ಮಾಡುವ ಗೋಜಿಗೆ ಹೋಗದೆ ಮತ್ತೊಬ್ಬರ ಪಕ್ಷವನ್ನು ಖಂಡಿಸುವ ಚರ್ಚೆಯು ವಿತಂಡ. ತತ್ವವನ್ನು ನಿರ್ಣಯಿಸುವುದಕ್ಕಾಗಿ ಮಾಡುವ ಚರ್ಚೆಯು ವಾದ.
ಎಂಬ 3 ಬಗೆಗಳನ್ನೇ ತೆಗೆದುಕೊಂಡಿರುತ್ತದೆ ಎಂದು ನಾವು ಇಲ್ಲಿ ತಿಳಿಯಬೇಕು. ಪರಮಾತ್ಮನ ವಿಭೂತಿಗಳು ಇನ್ನೂ ಅನೇಕ ಇವೆ. ಉಳಿದ ವಿಚಾರಗಳನ್ನು ನಾವು ಮುಂದಿನ ವಾರ ಭೇಟಿಯಾದಾಗ ಮುಂದುವರಿಸಿ. ಶಾಂತಿ ಮಂತ್ರ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.